ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತೆನಬೇಡ ಕಟ್ಟಿಹದು ಬುತ್ತಿ. ಈ ಒಂದು ಸರ್ವಜ್ಞರ ವಚನದಂತೆ ಕಾರ್ಯಕ್ರಮದ ಪ್ರಾರಂಭವನ್ನ ಮಾಡಿ ಕುಂಬಾರ ಕೇತಲಾದೇವಿ ಮಹಿಳಾ ಘಟಕ ದಾವಣಗೆರೆ ಜಿಲ್ಲೆ ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯವನ್ನ ಶ್ರೀ 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 ಬಸವಮೂರ್ತಿ ಕುಂಬಾರ ಗುಂಡಯ್ಯ ಮಹಾಸ್ವಾಮಿಗಳು ಕುಂಬಾರ ಗುರುಪೀಠ ಚಿತ್ರದುರ್ಗ ಇವರ ಸಾನ್ನಿಧ್ಯದಲ್ಲಿ ಸಭಾ ಕಾರ್ಯಕ್ರಮ ಆರಂಭವಾಯಿತು. ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಗುರುಗಳಾದ ಆಶೀರ್ವಚನ ನುಡಿಗಳಲ್ಲಿ ಕುಂಬಾರ ಜನಾಂಗ ತುಂಬಾ ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ತುಂಬಾ ಹಿಂದುಳಿದ ಸಮಾಜವಾಗಿದೆ. ಅದರಿಂದ ಮುಂದಿನ ಯುವ ಪೀಳಿಗೆಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಿಸಿ ಒಳ್ಳೆ ಮಾರ್ಗದರ್ಶನದಲ್ಲಿ ನಡೆಸುವಂತೆ ತಿಳಿಸಿದರು. ಹಾಗೆ ಪ್ರಸ್ತುತ ಈಗಿನ ಸರ್ಕಾರದಲ್ಲಿ ಕುಂಬಾರ ಅಭಿವೃದ್ಧಿ ನಿಗಮ ಸ್ಥಾಪನೆಯಾಗಿದೆ. ಈ ನಿಗಮದ ಮೂಲಕ ಮುಂದೆ ನಮ್ಮ ಸಮಾಜವು ಇತರ ಸಮಾಜಗಳ ಜೊತೆಗೆ ಅಭಿವೃದ್ಧಿಯಾಗುವ ಆಶಾಭಾವನೆಯನ್ನ ವ್ಯಕ್ತಪಡಿಸಿದರು. ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನ ದಾವಣಗೆರೆ ಜಿಲ್ಲಾ ಹಿಂದುಳಿದ ಕುಂಬಾರರ ಸಂಘ ನಿಟ್ಟೂವಳ್ಳಿ ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಬಸವರಾಜಣ್ಣ ಇವರು ಅಧ್ಯಕ್ಷತೆ ವಹಿಸಿದ್ದರು. ಈ ಸಮಾರಂಭದ ಉದ್ಘಾಟಕರಾದ ರಾಷ್ಟ್ರೀಯ ಯುವ ಅಧ್ಯಕ್ಷರು ಅಖಿಲ ಭಾರತೀಯ ಕುಂಬಾರರ ಮಹಾಸಭಾ ಡಾಕ್ಟರ್ ನಾಗರಾಜ್ ಕೆ ಮಾಲೂರು ಇವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಇಂದಿನ ದಿನಮಾನಗಳಲ್ಲಿ ನಮ್ಮ ಕುಂಬಾರ ಸಮಾಜವು ಕಾಯಕದಿಂದ ನಶಿಸಿ ಹೋಗುತ್ತಿದ್ದು, ಪ್ರಸ್ತುತ ದಿನಮಾನಗಳಲ್ಲಿ ಆಧುನಿಕತೆಯ ಜೀವನಕ್ಕೆ ಹೊಂದಿಕೊಳ್ಳಬೇಕು ಎಂಬುದಾಗಿ ತಿಳಿಸುತ್ತಾ ಮಹಿಳೆಯರಿಗೆ ವಿವಿಧ ರೀತಿಯ ತರಬೇತಿಗಳನ್ನು ಅಂದರೆ ಅಡಿಕೆ ತಟ್ಟೆ, ಮಡಿಕೆಗಳ ಮೇಲೆ ವಿವಿಧ ವಿನ್ಯಾಸದ ಚಿತ್ರಗಳನ್ನು ಬಿಡಿಸುವುದು ಇನ್ನು ಮುಂತಾದ ತರಬೇತಿಗಳನ್ನು ಕೊಡಲಾಗುತ್ತದೆ. ನೀವು ಅದನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ಕೊಟ್ಟರು. ಎಸ್ವಿಎಸ್ ಶಾಲೆಯ ಸಂಸ್ಥಾಪಕರು ಹಾಗೂ ಪ್ರಸ್ತುತ ಕಾರ್ಯದರ್ಶಿಗಳು ಆದ ಕೆಎನ್ ಚಂದ್ರಶೇಖರ್ ಅವರು ಮಾತನಾಡಿ, ಸಮಾಜದ ಮಹಿಳೆಯರೆಲ್ಲರೂ ಒಗ್ಗೂಡಬೇಕು. ಸಣ್ಣ ಮೊತ್ತದ ಉಳಿತಾಯದೊಂದಿಗೆ ಪ್ರಾರಂಭ ಮಾಡಿದರೆ ಮುಂದೊಂದು ದಿನ ನಮ್ಮ ಸಮಾಜವು ಇತರೆ ಸಮಾಜಗಳ ರೀತಿ ಉನ್ನತ ಮಟ್ಟದಲ್ಲಿ ಬೆಳೆಯಬಹುದೆಂದು ಸಲಹೆ ನೀಡಿದರು. ಪ್ರಸ್ತುತ ಕುಂಬಾರ ಕೇತಲಾದೇವಿ ಮಹಿಳಾ ಘಟಕದ ಪದಾಧಿಕಾರಿಗಳನ್ನ ಹಿಂದುಳಿದ ಕುಂಬಾರ ಸಂಘ ದಾವಣಗೆರೆ ಇದರ ಗೌರವಾಧ್ಯಕ್ಷರಾದ ಜಯಣ್ಣ ಇವರು ಆಯ್ಕೆ ಮಾಡಿ ಕೇತಲಾದೇವಿ ಮಹಿಳಾ ಸಂಘಕ್ಕೆ ಅಧ್ಯಕ್ಷರಾಗಿ ಶ್ರೀಮತಿ ಗೌರಮ್ಮ ಕೃಷ್ಣಮೂರ್ತಿ, ಕಾರ್ಯದರ್ಶಿಯಾಗಿ ಶ್ರೀಮತಿ ಭಾಗ್ಯಜ್ಯೋತಿ ಚಕ್ರಸಾಲಿ, ಖಜಾಂಚಿಯಾಗಿ ಪ್ರೇಮ್ ಮಹಂತೇಶ್ ಇವರುಗಳನ್ನ ಆಯ್ಕೆ ಮಾಡಲಾಯಿತು. ಈ ಸಮಾರಂಭದಲ್ಲಿ ಕುಂಬಾರ ಗುರುಪೀಠ ಚಿತ್ರದುರ್ಗ ಇದರ ಕಾರ್ಯದರ್ಶಿಯಾದ ವೈ ಮೃತ್ಯುಂಜಯ ಅವರು ಹಾಗೂ ಕರ್ನಾಟಕ ಕುಂಬಾರ ಮಹಿಳಾ ಸಂಘ ಚಿತ್ರದುರ್ಗ ಇದರ ಅಧ್ಯಕ್ಷರಾದ ಶ್ರೀಮತಿ ಬೈಲಮ್ಮ, ಗೌರವಾಧ್ಯಕ್ಷರಾದ ಶ್ರೀಮತಿ ಸುನಂದಮ್ಮ ಲೋಕೇಶ್ ಭರಂಸಾಗರ್, ಶ್ರೀಮತಿ ಚೌಡಮ್ಮ ದೋಣಿಹಳ್ಳಿ ಇವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಶ್ರೀ ದುರ್ಗಾಂಬಿಕಾ ದೇವಸ್ಥಾನ ನಿಟುವಳ್ಳಿ ಇಲ್ಲಿಂದ ಕಲಾ ತಂಡಗಳೊಂದಿಗೆ ಗುರುಗಳ ಮೆರವಣಿಗೆ ಮಾಡಲಾಯಿತು. ಸಮಾರಂಭದ ಕೇಂದ್ರ ಬಿಂದುಗಳಾದಂಥ ಮಹಿಳೆಯರಿಂದ ಪ್ರಾರ್ಥನೆ, ನಾಡಗೀತೆ, ಚಿಕ್ಕ ಮಕ್ಕಳಿಂದ ಶ್ಲೋಕ, ಜನಪದ ನೃತ್ಯ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಸಮಾರಂಭದ ಆರಂಭದಲ್ಲಿ ಬೆಳವನ್ನೂರು ಗ್ರಾಮಸ್ಥರಿಂದ ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟರು. ಕಾರ್ಯಕ್ರಮದ